ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಇವತ್ತು ನಿನ್ನೆ ಅಂದರೆ 23/6/2025 ಜೂನ್ 24ನೇ ತಾರೀಕು ನಿನ್ನೆ ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಪ್ಷನನ್ನು ಕೊಟ್ಟಿದ್ರು. ಓಕೆ, ಕೆಲವರಿಗೆ ಏನಪ್ಪ ಅಂತಂದರೆ ಕೆಲವೊಂದು ಡೇಟಾ ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡಾಗ ಕೆಲವೊಂದು ಡೇಟಾ ಮಿಸ್ ಆಗಿದೆ. ಅಂದರೆ ಕೆಲವರಿಗೆ BSc ನರ್ಸಿಂಗ್ ರ್ಯಾಂಕಿಂಗ್ ಅಂತ ಬಂದಿರಲಿಲ್ಲ, ಮತ್ತು ಕೆಲವರಿಗೆ ಇನ್ಕಮ್ ಅಪ್ಡೇಟ್ ಆಗಿರಲಿಲ್ಲ, ಇನ್ಕಮ್ ಬಂದಿರಲಿಲ್ಲ. ಹಾಗೆ ಕೆಲವೊಂದು ಇನ್ಫಾರ್ಮೇಷನ್ ನಿಮಗೆ ಮಿಸ್ ಆಗಿತ್ತು. ಆ ಎಲ್ಲ ಡೀಟೇಲ್ಸನ್ನು ಈಗ ಆಲ್ರೆಡಿ ನೆನೆ KE ಅವರೇ ಅಪ್ಡೇಟ್ ಮಾಡಿದ್ದಾರೆ. ಸೊ ಇನ್ನೊಂದು ಸರಿ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ಪನ್ನು ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಮತ್ತೆ ಇನ್ನೊಂದು ಸರಿ ತೋರಿಸ್ತೇನೆ ನೋಡಿ. KE ವೆಬ್ಸೈಟ್ಗೆ ಹೋಗಿ ಅಲ್ಲಿ ಹೋಮ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಹೋಮಲ್ಲಿ ನಿಮಗೆ ಪ್ರವೇಶ UGCET 2025 ನಿಮಗೆ ನೆನ್ನೆ ಯಾವ ಥರ ನೀವು ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ರಿ ಅದೇ ಥರನೇ ಈಗೂ ಸಹ ಮತ್ತೊಮ್ಮೆ ಇನ್ನೊಂದ್ಸರಿ ಹೋಗಿ ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಕೆಲವರಿಗೆ ಏನು ಮಿಸ್ ಆಗಿತ್ತು, ಲೈಕ್ BSc ನರ್ಸಿಂಗ್ ಆಗಲಿ ರ್ಯಾಂಕಿಂದ ಹಿಡಿದು ಕೆಲವರಿಗೆ ಇನ್ಕಮ್ ಮಿಸ್ ಆಗಿದೆ, ಕೆಲವರದು ರಿಸರ್ವೇಷನ್ ಡೀಟೇಲ್ಸ್ ಮಿಸ್ ಆಗಿದೆ. ಸೊ ಅವುಗಳನ್ನೆಲ್ಲ ಕೆಲವೊಂದು ಟೆಕ್ನಿಕಲ್ ಇಶ್ಯೂಸ್ ಇತ್ತು ನೆನೆ. ಸೊ ಹಾಗಿರೋದ್ರಿಂದ ಅವರು ಅಪ್ಡೇಟ್ ಮಾಡಿದ್ದಾರೆ. ನಿಮಗೆ ಎಲ್ಲ ಡೀಟೇಲ್ಸ್ ನಿಮ್ದೇನೆಲ್ಲ ವೆರಿಫೈ ಆಗಿರೋ ಡೀಟೇಲ್ಸ್ ಆಗಿದ್ರು ಅದು ಅದರಲ್ಲಿ ಇರಲಿಲ್ಲ, ಕಾಣಿಸ್ತಿರಲಿಲ್ಲ. ಸೊ ಎಲ್ಲ ಡೀಟೇಲ್ಸ್ ನಿಮಗೆ ಇದೆ ಅದರಲ್ಲಿ, ಮತ್ತೆ ಅಪ್ಡೇಟ್ ಆಗಿದೆ. ದಯವಿಟ್ಟು ಇನ್ನೊಂದ್ಸರಿ ಹೋಗಿ ನೀವು ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಕೆಲವರು ಕೇಳ್ತಿದ್ರು, ಕ್ವಶನ್ ಅನ್ನ ಕೇಳ್ತಿದ್ರು, ಏನಪ್ಪ ಅಂದರೆ ಸರ್ ನಮ್ಮದರಲ್ಲಿ ನೀಟ್ ರ್ಯಾಂಕಿಂಗ್ ಮತ್ತೆ ಡೀಟೇಲ್ಸ್ ಯಾವುದೂ ಅಪ್ಡೇಟ್ ಆಗಿಲ್ಲ ಅಂತ. ಖಂಡಿತವಾಗಿ ನೀಟ್ ಯಾವುದೇ ಡೀಟೇಲ್ಸ್ ಅಲ್ಲ ಇನ್ನೂ ಅಪ್ಡೇಟ್ ಆಗಿಲ್ಲ. ಯಾಕೆಂದರೆ ನಿಮಗೆ ಅವರೇ ಆಪ್ಷನ್ ಕೊಡ್ತಾರೆ. ಒಂದು ಎರಡು ದಿನ ಆದಮೇಲೆ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಆಪ್ಷನ್ ಕೊಡ್ತಾರೆ. ನೀಟ್ ಮಾರ್ಕ್ಸನ್ನು ನಿಮ್ಮ ರ್ಯಾಂಕನ್ನು ಎಂಟ್ರಿ ಮಾಡಿ ಅಂತ ಅಂದ್ಬಿಟ್ಟು ನಿಮ್ಮ ರಿಜಿಸ್ಟರ್ ನಂಬರ್ ಡೀಟೇಲ್ಸನ್ನು ಎಂಟ್ರಿ ಮಾಡಿ ಅಂತ ಆ ಲಿಂಕನ್ನು ಕೊಟ್ಟಾಗ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಡೀಟೇಲ್ಸನ್ನು ಎಂಟ್ರಿ ಮಾಡಿದಾಗ ಆ ಡೇಟಾನು ನಿಮಗೆ ಇದರಲ್ಲಿ ಫೆಚ್ ಆಗುತ್ತೆ. ಇದು ಫೈನಲ್ ವೆರಿಫಿಕೇಶನ್ ಸ್ಲಿಪ್ ಅಲ್ಲ, ಇನ್ನು ನಿಮಗೆ ನೀಟ್ ಡೇಟಾ ಎಲ್ಲ ಕಂಪ್ಲೀಟ್ ಆಗಿ ಅದರಲ್ಲೆಲ್ಲ ಫೆಚ್ ಆಗಿ ನಿಮಗೆ ಕಂಪ್ಲೀಟ್ ಆಗಿ ಫೈನಲ್ ಆಗಿ ಆಮೇಲೆ ಇನ್ನೊಂದ್ಸರಿ ನಿಮಗೆ ವೆರಿಫಿಕೇಶನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕೆ ಆಪ್ಷನ್ ಕೊಡ್ತಾರೆ. ಬಟ್ ಇದು ನಿಮಗೆ KCET ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋಕೆ CET ನಲ್ಲಿ ಏನು ಡೀಟೇಲ್ಸ್ ಇರುತ್ತೆ, ನೀವು ವೆರಿಫಿಕೇಶನ್ ಮಾಡ್ಕೊಂಡಿರ್ತೀರ ಡಾಕ್ಯುಮೆಂಟ್ಸು, ಅದಕ್ಕೆ ಕಂಪ್ಲೀಟ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಎಲ್ಲ ಏನಾಗಿರುತ್ತೆ, ಸೊ ಅದಕ್ಕೆ ನಿಮಗೆ ಇದು ವೆರಿಫಿಕೇಶನ್ ಸ್ಲಿಪ್ ಆಗಿರುತ್ತೆ. ಸೊ ಮತ್ತೆ ಏನೇನು ಡೀಟೇಲ್ಸ್ ಮಿಸ್ ಆಗಿದೆ ನೀವು ಚೆಕ್ ಮಾಡ್ಕೊಳ್ಳಿ ಇನ್ನೊಂದ್ಸರಿ. ಸಪೋಸ್ ಇನ್ನೂ ಅಪ್ಡೇಟ್ ಆಗಿಲ್ಲ ಅಂತಂದರೆ, ಇನ್ನೂ ಏನಾದರೂ ಮಿಸ್ ಆಗಿದ್ರೆ ಡೈರೆಕ್ಟ್ ಆಗಿ KE ನೀವು ಹೋಗಿ ಡಿಪಾರ್ಟ್ಮೆಂಟ್ಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಬ್ಯಾಂಗ್ಳೂರಲ್ಲಿ ಏನಿದೆ ಬ್ರಾಂಚ್ ಇದೆ, ಅಲ್ಲಿ ಹೋಗಿ ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಸಪೋಸ್ ನಿಮ್ದು ಏನಾದ್ರು ರಿಸರ್ವೇಷನ್ ಮಿಸ್ ಆಗಿದೆ ಅಥವಾ ಏನಾದರೂ ಇದ್ರೆ ಕಂಪ್ಲೀಟ್ ಆಗಿ ಡೈರೆಕ್ಟ್ ಹೋಗಿ ಅವ್ರ ಹತ್ರನೇ ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮಗೆ ಫುಲ್ ಕ್ಲಾರಿಟಿ ಆಗಿ ಮತ್ತೆ ಅವರು ಡೀಟೇಲ್ಸ್ ಅನ್ನು ಕೊಡ್ತಾರೆ ಕಂಪ್ಲೀಟ್ ಆಗಿ. ಸೊ ಇಷ್ಟ ಆಯಿತು ವಿಡಿಯೋ ಬಗ್ಗೆ. ಮತ್ತೆ ಅದರಲ್ಲಿ ಏನು ಡೀಟೇಲ್ಸ್ ಇತ್ತು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನಿಮಗೆ ಇಲ್ಲಿ ನೋಡಬಹುದು ಒಂದು ಫೋಟೋ ಮತ್ತೆ ಲಾಗಿನ್ ಆಪ್ಷನ್ ಎಂಟ್ರಿ ಪೋರ್ಟಲ್ ಅಂತ ಕೊಟ್ಟಿದ್ದಾರೆ. ನಿಮಗೆ ನೀವು ಲಾಗಿನ್ ಆಪ್ಷನ್ ಕೊಟ್ಟಿಲ್ಲ ನಿಮಗೆ, ಅಂದ್ರೆ ಆಪ್ಷನ್ ಎಂಟ್ರಿ ಬಗ್ಗೆ. ಅದಾದ್ಮೇಲೆ ನಿಮ್ಮ ರಿಜಿಸ್ಟರ್ ನಂಬರ್, ಎಕ್ಸಾಮ್ CET ನಂಬರ್, ನೇಮ್, ಫಾದರ್ ನೇಮ್, ಮದರ್ ನೇಮ್, ಜೆಂಡರ್, ಡೇಟ್ ಆಫ್ ಬರ್ತ್, ನ್ಯಾಷನಾಲಿಟಿ, ರಿಲಿಜನ್, ಮದರ್ ಟಂಗ್, ಎಲಿಜಿಬಿಲಿಟಿ, ಕ್ಲಾಸ್, ನೀವು ಯಾವ ಕ್ಲಾಸಲ್ಲಿ ಇರ್ತೀರಾ ಅನ್ನೋದನ್ನು ಕೊಟ್ಟಿದ್ದಾರೆ. ಅದಾದ್ಮೇಲೆ ನಿಮಗೆ ಈ ರಿಸರ್ವೇಷನ್, ನೀವು ಯಾವ ರಿಸರ್ವೇಷನ್ ಕ್ಲೈಮ್ ಮಾಡಿದ್ದೀರಾ ಅನ್ನೋ ಡೀಟೇಲ್ಸ್ ನಿಮಗೆ ಇಲ್ಲಿ ಸಿಗುತ್ತೆ. ಇದು ನಿಮಗೆ ಮೇಜರ್ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ರಿಸರ್ವೇಷನ್ ನೀವು ಸಪೋಸ್ ಏನಾದರೂ ವೆರಿಫಿಕೇಶನ್ ಆಗಿದೆ ಬಟ್ ಸ್ಟಿಲ್ ಇನ್ನೂ ಇದರಲ್ಲಿ ಕಾಣಿಸ್ತಿಲ್ಲ, ನಾನು ಅದರಲ್ಲಿ ಹೇಳಿದ್ದೀನಿ ನೆನ್ನೆ ಕೆಲವೊಂದು ಡೀಟೇಲ್ಸ್ ಮಿಸ್ ಆಗಿತ್ತು, ಈಗ ಅಪ್ಡೇಟ್ ಮಾಡಿದ್ದಾರೆ. ಇನ್ನೊಂದ್ಸರಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ವೆರಿಫಿಕೇಶನ್ ಸ್ಲಿಪ್ ಅನ್ನ. ಇನ್ನೂ ಸ್ಟಿಲ್ ಏನಾದ್ರು ಮಿಸ್ ಆಗಿದ್ರೆ ಇನ್ನೂ ನೀವು ಹೋಗಿ ಡೈರೆಕ್ಟ್ ಆಗಿ KE ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಎನ್ಕ್ವೈರಿ ಮಾಡಿ, ಅಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಸೊಲ್ಯೂಷನ್ ಅನ್ನು ಕೊಟ್ಟೇ ಕೊಡ್ತಾರೆ. ಸೊ ಇದು ನಿಮಗೆ ಡೀಟೇಲ್ಸ್ ನೋಡಿ, ರಿಸರ್ವೇಷನ್ ಏನೇನಿದೆ, ಲೈಕ್ ಕ್ಯಾಟಗರಿ ನಿಮ್ದು ಯಾವುದಿದೆ, ಮತ್ತೆ ಕ್ಯಾಸ್ಟ್ ನೇಮ್ ಯಾವುದಿದೆ, ಇನ್ಕಮ್ ಎಷ್ಟಿದೆ, SNQ ಕೋಟಾ ಅಪ್ಲೈ ಆಗುತ್ತಾ ಇಲ್ವಾ, ಕನ್ನಡ ಮೀಡಿಯಂ ಇದೆಯಾ ನಿಮ್ಮದು, ಕನ್ನಡ ಮೀಡಿಯಂ ಇದೆ ಎಸ್ ಅಂತ ಇರುತ್ತೆ, ಇಲ್ಲಾಂದ್ರೆ ಇಲ್ಲ, ರೂರಲ್ ಇದ್ರೆ ಹೈದರಾಬಾದ್ ಕರ್ನಾಟಕ, ಜಮ್ಮು ಕಾಶ್ಮೀರ್ ಮೈಗ್ರೆಂಟ್, ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ, NRI ವಾರ್ಡ್, ಸ್ಪೆಷಲ್ ಕ್ಯಾಟಗರಿ. ಸೊ ನಿಮಗೆ ಯಾವ ರಿಸರ್ವೇಷನ್ ಕ್ಲೈಮ್ ಆಗಿರುತ್ತೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲೇ ಇರುತ್ತೆ. ಇದೇ ನಿಮಗೆ ಮೇಜರ್ ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟ್ ಫರ್ದರ್ ಕೌನ್ಸಿಲಿಂಗ್ ಪ್ರೋಸೆಸ್ಗೆ. ಇನ್ನೇನು ಮತ್ತೆ ಇದಾದ್ಮೇಲೆ ರೈಟ್ ಸೈಡ್ ಅಲ್ಲಿ ನೋಡಿದ್ರೆ ನಿಮಗೆ ಮಾರ್ಕ್ಸ್ ನೋಡಬಹುದು. ನೀವು ಇಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಇದೆ, PUC ಮಾರ್ಕ್ಸ್ ಜೊತೆಗೆ
ನಿಮ್ಮ ರ್ಯಾಂಕ್ಸ್ ಬಿ ಫಾರ್ಮಸಿ, ಇಂಜಿನಿಯರಿಂಗ್, ಫಾರ್ಮಡಿ, BPO. ಸೊ ನಿಮ್ಮ ರ್ಯಾಂಕ್ಸ್ ಎಲ್ಲ ಇದೆ ಕಂಪ್ಲೀಟ್ ಆಗಿ. ಈಗ ಏನೇನು ಡೇಟಾ ಆಗಿರಲಿಲ್ಲ, ಅಪ್ಡೇಟ್ ಆಗಿರಲಿಲ್ಲ, ನೆನೆ ಇವತ್ತು ಡೇಟಾ ಅಪ್ಡೇಟ್ ಆಗಿದೆ. ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ, ಇನ್ನೊಂದ್ಸರಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇನ್ನೂ ಆಗಲಿಲ್ಲ ಅಂತಂದರೆ ಡೈರೆಕ್ಟ್ ಹೋಗಿ KA ಡಿಪಾರ್ಟ್ಮೆಂಟ್ ಮೊಬೈಲ್ ನಂಬರ್, ಫೋನ್ ನಂಬರ್ ಇದೆ, ಕಾಲ್ ಮಾಡ್ಬೋದು, ಅಥವಾ ಡೈರೆಕ್ಟ್ ಹೋಗಿ ನೀವು ಡಿಪಾರ್ಟ್ಮೆಂಟಲ್ಲಿ ಮೀಟ್ ಮಾಡಿ. ಸೊ ಇಷ್ಟು ನಮಗೆ ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ ಆಯಿತು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ನೀಟ್ ಕೌನ್ಸಿಲಿಂಗ್ ಮತ್ತು CET ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದಕ್ಕೆ. ಸೊ ಈ ವಿಡಿಯೋದಲ್ಲಿ ಇಷ್ಟು ಸಾಕು. ಥ್ಯಾಂಕ್ ಯು ಆಲ್.